ಹಾಯ್ ಹಲೋ ನಮಸ್ಕಾರ. ನಿಯೋದ ಐ ಟಿ ಗೈ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋನಲ್ಲಿ ನಾನು ಒಂದು dlink N300 WiFi ರೇಂಜ್ ಎಕ್ಸ್ಟೆಂಡರ್ನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಸೊ ಈ ರೇಂಜ್ ಎಕ್ಸ್ಟೆಂಡರ್ ಏನಕ್ಕೆ ಯೂಸ್ ಮಾಡೋದು ಅಥವಾ ಉಪಯೋಗಿಸೋದು ಅಂತ ಮುಂದಿನ ವಿಡಿಯೋನಲ್ಲಿ ತೋರಿಸ್ಕೊಡ್ತೀನಿ. ಸೊ ಇದೊಂದು IoT ಗೇಟ್ವೇ ಯೂಸ್ ಮಾಡೋದಕ್ಕೆ ತರಿಸಿದ್ದೀನಿ. ಸೊ ಇದು dlink ಕಂಪನಿದು. ಸೊ ಈ ಥರ ಒಂದು ಡಿವೈಸ್ ಇರುತ್ತೆ. ಈ ಡಿವೈಸು ನಿಮ್ಮ ರೌಟರು ಮತ್ತು ನಿಮ್ಮ ಗೇಟ್ವೇ ಮಧ್ಯ ಇದು ಯೂಸ್ ಮಾಡೋದಕ್ಕೆ ತರಿಸಿದ್ದೀನಿ. ಸೊ ಇದು dlink ಕಂಪನಿ N300 ಅಂತ. ಇದ್ರ ಜೊತೆಗೆ ಈ ಬಾಕ್ಸಿಂಗಲ್ಲಿ ನಿಮಗೆ ಇದೊಂದು ವೈಫೈ ಎಕ್ಸ್ಟೆಂಡರು ಮತ್ತು ಒಂದು ಕ್ವಿಕ್ ಇನ್ಸ್ಟಾಲೇಷನ್ ಗೈಡ್ ಮತ್ತು ಈ ಕಾನ್ಫಿಗರೇಷನ್ ಕಾರ್ಡ್ ಕೊಡ್ತಾರೆ. ಸೊ ಡಿವೈಸ್ಗೆ 2 ಆ್ಯಂಟೆನಾ ಬರುತ್ತೆ. ಈ ಆ್ಯಂಟೆನಾ ಇರೋದು ಒಂದು ಸ್ವಲ್ಪ ಬೆನಿಫಿಷಿಯಲ್. ಯಾಕೆ ಅಂದರೆ ನಿಮ್ಮದು ರೇಂಜ್ ಚೆನ್ನಾಗಿ ಸಿಗುತ್ತೆ. ಮೇಲ್ಗಡೆ ನೋಡ್ಬೋದು ಒಂದು ಪವರ್ ಆನ್ ಬಟನ್ ಇದೆ, ರೀಸೆಟ್ ಬಟನ್ ಇದೆ ಮತ್ತು ಒಂದು ಸ್ಟೇಟಸ್ LED ಇದೆ. ಸೊ ಕಾಂಪ್ಯಾಕ್ಟ್ ಆಗಿದೆ. ಮೇಲ್ಗಡೆ ನೋಡ್ಬೋದು ಇಲ್ಲಿ dlink ಅಂತ ಬರೆದಿದೆ. ಸೊ ಮಾರ್ಕೆಟಲ್ಲಿ ಇರೋದ್ರಲ್ಲಿ ಇದು ಒಂದು ಸ್ವಲ್ಪ ಎಕನಾಮಿಕಲ್ ಮಾಡೆಲ್. ಇದು ಹೇಗೆ ಕಾನ್ಫಿಗರ್ ಮಾಡೋದು ಮತ್ತು ಯೂಸ್ ಮಾಡೋದು ಅಂತ ನಿಮಗೆ ಯಾರಿಗಾರು ತಿಳ್ಕೊಳ್ಳೋ ಇಚ್ಛೆ ಇದ್ದರೆ ಖಂಡಿತ ನನಗೆ ಈ ವಿಡಿಯೋಗೆ ನನಗೆ ಕಮೆಂಟ್ ಮಾಡಿದ್ರೆ ನಾನು ಹೇಳ್ಕೊಡ್ತೀನಿ. ಮತ್ತು ಯಾರು ನನ್ನ ವಿಡಿಯೋ ಫಸ್ಟ್ ಟೈಮ್ ಅಥವಾ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಪ್ರೋತ್ಸಾಹ ಮಾಡಿ. ನೀವೆಲ್ಲರೂ ಯೂಟ್ಯೂಬ್ ನಂದು ವಿಡಿಯೋ ನೋಡ್ತೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ರೋತ್ಸಾಹ ಕೊಡಿ. ಮತ್ತೆ ಮುಂದಿನ ವಿಡಿಯೋಗೆ ಮತ್ತೊಮ್ಮೆ ಸಿಗೋಣ.